ನಮ್ಮ ತಲೆಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಏನಂತ ಹೇಳಿದ್ರೆ, ಮೋಶೆ, ದಾನಿಯೇಲ, ದಾವೀದ, ಅಬ್ರಹಾಮ, ಪೌಲ, ಪೇತ್ರ ಇವರೆಲ್ಲ ದೇವರ ಸೇವಕರು. ಮತ್ತು ನಾವು ಹಾಗೆ ಯೋಚನೆ ಮಾಡೋಣ. ಏನಂತ ಹೇಳಿದ್ರೆ, ನಾವು ಯಾರು? ದೇವರ ಸೇವಕರು. ಪುಲ್ಪಿಟ್ ಮೇಲೆ ಸೂಟ್ ಹಾಕ್ಕೊಂಡು ಪ್ರಸಂಗ ಮಾಡೋರು ಮಾತ್ರ ದೇವರ ಸೇವಕರಲ್ಲ. ಆಮೆನ್. ದೇವರ ಸೇವೆ ಕೆಲವರು ಹಳ್ಳಿಯಲ್ಲಿ ಹೋಗ್ತಾರೆ. ಒಂದು ಸರ್ತಿ ನಾವು ತಿಪ್ಸಂದ್ರದಲ್ಲಿ ನಾವು ಅಲ್ಲಿ ಚರ್ಚ್ ನಡೆಸ್ತಾ ಇರಬೇಕಾದ್ರೆ ಒಬ್ಬರು ಮಿಷನರಿ ಬಂದರು. ಅವರು ಯಾವುದದು ಪಾಪನಿಗಿನಿ ಯಾವುದದು ಇಂಡೋನೇಷ್ಯಾದಲ್ಲಿ ಪಾಪನಿಗಿನಿ ಅಂತ ಅಲ್ಲಿ ಹೋಗಿ ಸೇವೆ ಮಾಡ್ತಾಯಿದ್ರು. ಅಲ್ಲಿ ಜನ ಬಟ್ಟೆನೂ ಹಾಕ್ತಾಯಿಲ್ಲ. ಟ್ರೈಬಲ್ನವರು ಜನರನ್ನ ತಿನ್ನುವಂಥ ಕ್ಯಾನಿಬಲ್ಸ್ ಅಂತ ಹೇಳ್ತಾರೆ ಅವ್ರಿಗೆ, ನರಭಕ್ಷಕರು. ಇವರಲ್ಲಿ ಹೋಗಿ ಅಮೇರಿಕದಿಂದ ಅಲ್ಲಿ ಹೋಗಿ ಯಾವ ರೀತಿ ಅಲ್ಲಿ ಸೇವೆ ಮಾಡಿದರು ಅದನ್ನೆಲ್ಲ ನಮ್ಗೆ ಹೇಳ್ತಾಯಿದ್ರು. ಅವ್ರ ಭಾಷೆನ ಕಲ್ತ್ಕೊಂಡು ಅಲ್ಲಿ ಹೋಗಿ ಅವ್ರು ಸೇವೆ ಮಾಡಿದರು. ಯಾರಾದರೂ ಅವ್ರ ಫೋಟೋ ನೋಡಿದ್ದೀರಾ ಪೇಪರಲ್ಲಿ, ಯೂಟ್ಯೂಬಲ್ಲಿ? ಇಲ್ವಲ್ಲ. ಅವ್ರು ಎಲ್ಲಿ ಕಾಣೋದಿಲ್ಲ, ಹೌದಾ? ಪಾಸ್ಟರ್ ನವೀನ್ ಮಾತ್ರ ನೀವು ಯೂಟ್ಯೂಬಲ್ಲಿ ಒಂದೇ ಮಾರ್ಗ ಅಂತ ಹಾಕ್ರಿ ಇಷ್ಟೊಂದು ಫೋಟೋ ಬರ್ತಾವೆ ಪಾಸ್ಟರ್ ನವೀನ್ದು, ದಿನಾಲೂ ಬರ್ತದೆ. ಆದರೆ ಪ್ರಿಯರೇ, ಅಂಥ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಿದವ್ರನ್ನ ಯಾರು ಗುರುತಿಸ್ತದಿಲ್ಲ. ಆದರೆ ಅವರು ಸೇವಕರು ಹೌದಾ ಅಲ್ವಾ? ಅವರು ಸೇವಕರೇ. ಇಲ್ಲಿ ದೇವ್ರ ವಾಕ್ಯದೆಲ್ಲ ನೋಡ್ತೇವೆ, ಸ್ಟೇಫನನ್ನು ದೇವರು ಪವಿತ್ರಾತ್ಮನಿಂದ ತುಂಬಿಸಿದ್ರು. ಅವನು ನನ್ನ ಹಾಗೆ ಅಥವಾ ದೊಡ್ಡ ದೊಡ್ಡ ಪುಲ್ಪಿಟ್ ಮೇಲೆ ನಿಂತ್ಕೊಂಡು ಪ್ರಸಂಗ ಮಾಡ್ತಾರಲ್ಲ, ಅವನ ಕೆಲಸ ಏನಂದರೆ ವಿಧವೆಯರ ಮಧ್ಯೆ ಸೇವೆ ಮಾಡೋದು. ಪ್ರಿಯರೇ, ನೀವು ಇವತ್ತು ನಾನು ಸೇವೆ ಮಾಡಲೇಬೇಕು ಅನ್ನುವಂಥ ಛಲದಿಂದ ನೀವು ಸೇರಿ ದೇವರ ಹತ್ರ ಕೇಳಿದ್ರೆ ಖಂಡಿತವಾಗಿ ದೇವರು ಒಬ್ಬೊಬ್ಬರನ್ನು ಒಂದೊಂದು ವಿಧದಲ್ಲಿ ಬಲವಾಗಿ ಉಪಯೋಗಿಸ್ತಾರೆ. ಹಲ್ಲೆಲೂಯಾ. ಇವತ್ತು ಪೇಪರಲ್ಲಿ ಬರ್ಕೊಡ್ರಿ, ಬುಕ್ ತಂದಿದ್ರೆ, ಈ ವರ್ಷ ಸ್ವಾಮಿ ಅಟ್ಲೀಸ್ಟ್ ಒಂದಾದರೂ ಆತ್ಮ ನಾನು ಗೆಲ್ಲಬೇಕು. ನಾನು ನಿಮಗೆ 100 ಹೇಳ್ತಾ ಇಲ್ಲ, 50 ಹೇಳ್ತಾ ಇಲ್ಲ, 10 ಹೇಳ್ತಾ ಇಲ್ಲ, 5 ಹೇಳ್ತಾ ಇಲ್ಲ, 2 ಹೇಳ್ತಾ ಇಲ್ಲ. ಎಷ್ಟು? 1 ಸೋಲ್. ನೋಡೋಣ ಪ್ರಿಯ ಸಹೋದರ ಸಹೋದರಿ, ನಮಗೇನಾಗಿದೆ ಅಂತ ಹೇಳಿದ್ರೆ, ನಾವು ಚರ್ಚಿಗೆ ಏನಕ್ಕೆ ಹೋಗಬೇಕು? ಚರ್ಚಿಗೆ ನಾವು ಏನಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ನಮಗೆ ಪ್ರೇಯರ್ ಮಾಡ್ತಾರೆ, ನಮಗೆ ಆಶೀರ್ವಾದ ಆಗುತ್ತೆ. ಇದು ಸ್ವಾರ್ಥ, ಕೇವಲ ಸ್ವಾರ್ಥ. ನನಗೆ ಆಶೀರ್ವಾದ. ನೀವು ಯಾಕೆ ಚರ್ಚಿಲಿಗೆ ಹೋಗಲ್ಲ? ನಮಗಲ್ಲಿ ಏನೂ ಆಗಿಲ್ಲ. ಇವ್ರಿಗೆ ಯಾವ ಚರ್ಚಿಗೆ ಹೋದರೂ ಏನೂ ಆಗಲ್ಲ. ಯಾಕೆ ಗೊತ್ತಾ? ಚರ್ಚಿಗೆ ನಾನು ಬರೋದು ನನಗೇನಾಗಲಿ ಅಂತಲ್ಲ, ನನ್ನಿಂದ ಇನ್ನೊಬ್ಬನಿಗೆ ಏನಾದರೂ ಆಗಲಿ. ಆಮೆನ್. ಯಾವಾಗ ಈ ಮನೋಭಾವ ನಮ್ಮೊಳಗೆ ಬರುತ್ತೋ, ಆಶೀರ್ವಾದಗಳು ನಾಯಿಯಂತೆ ನಮ್ಮ ಹಿಂದೆ ಬರ್ತವೆ, ಹುಡುಕೊಂಡು ಬರ್ತವೆ, ನಮ್ಮ ಮನೆಗೆ ಬಂದು ಬೀಳ್ತೇವೆ. ನಾವು ಯಾರಿಗೂ ಭಿಕ್ಷೆ ಬೇಡೋ ಅವಶ್ಯಕತೆ ಇಲ್ಲ. ದೇವರೇ ಕಾಪಾಡು, ಅಯ್ಯೋ ನನ್ನ ಕೆಲಸ ಹೋಗ್ತಾ ಇದೆ, ಅಯ್ಯೋ ನನಗಿದಿಲ್ಲ ಅದಿಲ್ಲ. ಅದೆಲ್ಲ ಸೇವಕರಾದ ಮೇಲೆ ಅವರ ಪ್ರೇಯರೇ ಚೇಂಜ್ ಆಗಿಬಿಡುತ್ತೆ. ನಾನು ದೇವರ ಹತ್ರ ಸ್ವಾಮಿ ಹಣ ಕೊಡು, ನನ್ನ ಲೈಫಲ್ಲಿ ಒಂದು ಸಾರಿ ದೇವರಿಗೆ ನಾನು ಕಾರ್ ಕೊಡು ಅಂತ ಕೇಳಿಲ್ಲ. ದೇವರೇ ಸಾಕ್ಷಿ, ನನಗೊಂದು ಕಾರ್ ಕೊಟ್ಟರೆ ನಾನು ಸೇವೆ ಮಾಡ್ತೀನಿ. ಹೆಂಗೆ ಸೇವೆ ಮಾಡೋದು ರಮೇಶ್? ಹೆಂಗೆ ಹೊರಗೆ ಹೋಗೋದು? ದೇವರೊಂದು ಕಾರ್ ಕೊಡಬಾರ್ದ ನಮಗೆ? ನಾವು ಅದನ್ನು ಕೇಳಿಲ್ಲ. ಪ್ರಿಯರೇ, ನೀವು ಚಿನ್ನ, ಬೆಳ್ಳಿ, ಹಣ, ನೀವು ಆಹಾರ ಏನು ದೇವರಿಗೆ ಕೇಳೋದು ಬೇಡ, ತಾನಾಗೇ ಬರ್ತೇವೆ. ಇವತ್ತು ನೀನು ನಾನು ಇಲ್ಲಿಯೇ ಅಂತಲ್ಲ, ಎಲ್ಲಿ ದೇವರು ನೀನು ಇಡ್ತಾರೋ ಒಂದೇ ಒಂದು ಪ್ರೇಯರ್ ಮಾಡಿ, ಲಾರ್ಡ್ ಐ ವಾಂಟ್ ಟು ಸರ್ವ್ ಯು ಲಾರ್ಡ್, ನಿನ್ನ ಸೇವೆ ನಾನು ಮಾಡಬೇಕು ಅಂತ ಇವತ್ತು ಪ್ರೇಯರ್ ಮಾಡಿರಿ. ನೋಡ್ರಿ, ನಾವು ಹೈ ಇದ್ದಾಗ ಬೇರೆ ಇರ್ತೇವೆ. ಹೈ ಅಂದ್ರೆ ಹೇಳ, ಸಾಯಂಕಾಲ ಎಣ್ಣೆ ಹೊಡೆದಿರ್ತಾರೆ ನೋಡ್ರಿ, ಅವಾಗ ಏನಾಗಿರ್ತಾರೆ ಅವರು? ಹೈ ಇರ್ತಾರೆ. ಅವಾಗ ಹೆಂಗಂದ್ರೆ ಸಿಂಹ ಇದ್ದಂಗೆ ಇರ್ತಾರೆ ಅವರು.
ಓಯ್ ಏನೋ ಸೂಪರ್ ಮ್ಯಾನ್. ಹಾಂ, ಯಾರು ಇಲ್ಲಿದೆಯಾ? ಓಕೆ. ಅವಾಗ ನಾವು ಹೆಂಗಿರ್ತೀವಿ? ಸೂಪರ್ ಮ್ಯಾನ್. ಅವಾಗ ಏನು ಅಂತಂದ್ರೆ, ನಾನು ಒಬ್ಬರು ಮನೆಗೆ ಹೋಗ್ತಾ ಇದ್ದೆ, ಓಕೆ, ಬೆಟಗೇರಿಯಲ್ಲಿ. ಅವ್ರ ಮನೆಗೆ ಹೋದ ತಕ್ಷಣ ನಾನು ನೋಡಿದ ತಕ್ಷಣ ಯಪ್ಪ ಬನ್ನಿ ಬನ್ನಿ ಸೇವಕರೇ ಬನ್ನಿ ಅಂತ ನಾನು ಕುಂದಿರ್ಸ್ಕೊಂಡ್ಬಿಟ್ಟು 1 ತಾಸು ಪ್ರಸಂಗ ಮಾಡೋರು. ಆದಿಕಾಂಡದಿಂದ ವಿಮೋಚನ ಕಾಂಡದವರೆಗೆ. ಆದಿಕಾಂಡದಿಂದ ಪ್ರಕಟಣೆ ಅಲ್ಲ. ಯು ನೋ ನವೀನ್ ವಾಟ್ ದ ಬೈಬಲ್ ಸೈಸ್. ಹಿಂಗೆ ಹಂಗೆ ಎಲ್ಲ ಮಾಡೋರು. ಬೆಳಿಗ್ಗೆ ಎದ್ದಾಗ ನಾನು ಹಂಗೆ ಹೇಳಿದ್ನಾ? ಪ್ರಿಯರೇ, ನಾವು ಇದನ್ನು ಹಾಕಿದಾಗ ಹೈ ಇರ್ತೇವೆ. ಸಂಡೇ ಬೆಳಿಗ್ಗೆ ನೀವು ಬರ್ತೀರಲ್ಲ, ಅವಾಗ ಹೆಂಗಿರ್ತೀರಿ? ಹೈಯಲ್ಲಿರ್ತೇವೆ. ಮಂಡೇ ಎವ್ರಿಥಿಂಗ್ ಈಸ್ ಗಾನ್. ನಾನು ಹೋಗಿದ್ನಾ? ನಾನು ಹೇಳಿದ್ನಾ? ನಾನು ಕೇಳಿದ್ನಾ? ಪಾಸ್ಟರ್ ಬಂದಿದ್ರಾ? ಪ್ರಸಂಗ ಮಾಡಿದ್ರಾ? ಏನು ಪ್ರಸಂಗ ಮಾಡಿದ್ರು? ಏನೂ ಗೊತ್ತಿಲ್ಲ. ಹೈ ಇದ್ದಾಗ ಬೇರೆ, ಲೋ ಇದ್ದಾಗ ಬೇರೆ. ಪ್ರಿಯ ಸಹೋದರ ಸಹೋದರಿ, ನಮ್ಮೆಲ್ಲರನ್ನ ದೇವರು ಸೇವೆಗೆ ಕರೆದಿದ್ದಾರೆ. ಪ್ರಿಯರೇ, ನಾನು ಸುಮ್ಮನೆ ಸೇವೆ ಮಾಡ್ತಾ ಇಲ್ಲ. ಎಲ್ಲ ಬಿಟ್ಟು ನಾನು ಲೋಕದಲ್ಲಿ ಇದ್ಕೊಂಡು ಕೆಲಸ ಮಾಡಿಕೊಂಡು ಯಾರ ಗೊಡವೆಗೆ ಹೋಗದೆ ನಾನು ಇರ್ಬೋದಿತ್ತು. ಆದರೆ ಇವತ್ತು ನಾವು ಸಮುದ್ರದಲ್ಲಿ ಬಿದ್ದಿದ್ದೀವಿ. ಆಚೆ ದಡ ಹೋಗೋ ತನಕ ಈಜೋದೆ. ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳಿದರು, ಆಚೆ ದಡಕ್ಕೆ ಹೋಗೋಣ. ಆಚೆ ದಡಕ್ಕೆ ನಾವು ಹೋಗೋಣ ಅಂಥೇಳಿ ನಾನು ಇಲ್ಲೇ ಇರ್ತೀನಿ, ನೀವೆಲ್ಲ ಆಚೆ ಹೋಗ್ರಿ ಅಂತ ಹೇಳಲಿಲ್ಲ. ಅವರು ಅವ್ರ ಸಂಗಡನೇ ಇದ್ದರು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇನ್ನೊಂದು ಸಾರಿ ನಿಮಗೆ ಹೇಳ್ತಾ ಇದ್ದೇನೆ, ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು ದೇವರು ಸೇವೆಗೆ ಕರೆದಿದ್ದಾರೆ. ನಾವು ಏನು ಪ್ರೇಯರ್ ಮಾಡ್ತಾ ಇದ್ದೇವೆ ಗೊತ್ತಾ? ಲಾರ್ಡ್, ಐ ಆಮ್ ವೇಟಿಂಗ್, ಲಾರ್ಡ್, ಐ ಆಮ್ ವೇಟಿಂಗ್. ಗಾಡ್ ಸೇಸ್, ಮೈ ಡಾಟರ್, ಐ ಆಮ್ ವೇಟಿಂಗ್ ಫಾರ್ ಯು. ಇವತ್ತು ದೇವರು ಯಾರಿಗಾಗಿ ಕಾದಿದ್ದಾರೆ? ನಮಗೋಸ್ಕರ ಕಾಯ್ದಿದ್ದಾರೆ. ಯಾವಾಗ ನೀನು ಎಸ್ ಅಂತ ಹೇಳಿ, ಲಾರ್ಡ್ ಐ ವಾಂಟ್, ನಾನು ನಿಮಗೆ ಹೇಳ್ತಾ ಇಲ್ಲ ನೀವೆಲ್ಲ ಕೆಲಸ ಬಿಟ್ಟು ಸೇವೆಗೆ ಬನ್ನಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ನೀವೆಲ್ಲರೂ ಫುಲ್ ಟೈಮ್ ಮಿನಿಸ್ಟರ್ಸ್ ಆಗಬೇಕಂತ ನಾನು ಹೇಳ್ತಾ ಇಲ್ಲ. ಪ್ರಿಯರೇ, ನಾನು ಕೆಲವ್ರು ನೋಡಿದ್ದೀನಿ, ನಮಗಿಂತ ನಿಮಗಿಂತ ಹೆಚ್ಚು ಸಮಯ ಅವ್ರು ಕೆಲಸ ಮಾಡಿದ್ದಾರೆ. ಅವರು ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾರೆ, ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾರೆ, ಬಿಸ್ನೆಸ್ ಇಟ್ಕೊಂಡಿದ್ದಾರೆ. 24/7 ಎಷ್ಟು ಬ್ಯುಸಿ ಇದ್ದವರು ದೊಡ್ಡ ದೊಡ್ಡ ಸೇವೆ ಮಾಡಿದ್ದಾರೆ. ಎಷ್ಟು ಬ್ಯುಸಿ ಇದ್ದಾರೆ ಅಷ್ಟು ಸೇವೆ ಮಾಡಿದ್ದಾರೆ. ಅದು ಹೇಗೆ ಪಾಸ್ಟ್ರೆ? ಅದು ಹೇಗೆ ಅಂತ ಹೇಳ್ತೀನಿ. ಏನು ಮಾಡಿದ್ದಾರೆ ಅಂದರೆ, ಸಿಕ್ಕ ಸಮಯ ಅಲ್ಲ, ಅವ್ರು ಬೆಟ್ಟಕ್ಕೆ ಹೋಗ್ತಾರೆ. ಬೆಟ್ಟಕ್ಕೆ ಹೋಗಿ ದೇವರ ಅಂಗಿ ಹಿಡಿದು ನನ್ನನ್ನು ಉಪಯೋಗಿಸ್ತೀಯಾ ಇಲ್ವಾ ದೇವರನ್ನು ಕೇಳಿದ್ದಾರೆ. ಅದಕ್ಕೆ ದೇವರು ನೋಡ್ತಾರೆ. ನಾವು ಹೈ ಇದ್ದಾಗ ಪ್ರೇಯರ್ ಮಾಡ್ತೇವೆ, ಲೋ ಇದ್ದಾಗ ಮರ್ತು ಬಿಡ್ತೇವೆ. ಆದರೆ ಇವರು ಯಾವಾಗಲೂ ಹೈ ಇದ್ದವರು. ಇವರು ಈ ಮೋಶೆ ಅಂತವರು, ಯೋಸೆಫ್ನಂಥವರು, ಸಮುವೇಲ್ನಂಥವರು, ದಾವೀದನಂಥವರು ದೇವರನ್ನು ಹಿಡ್ಕೊಂಡು ಕೇಳ್ತಾ ಇದ್ದಾರೆ, ಲಾರ್ಡ್ ಯೂಸ್ ಮೀ ಲಾರ್ಡ್, ನನ್ನನ್ನು ಉಪಯೋಗಿಸು ಸ್ವಾಮಿ ಅಂತ. ಅವರು ಕಣ್ಣೀರಿಂದ 1 ದಿವಸ, 2 ದಿವಸ, 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, ದೇ ಗೋನ್ ಕ್ರೈಂಗ್. ಯಾಕ್ರಿ ದೇವರು ಅವ್ರಿಗೆ ಅಷ್ಟು ತೊಂದರೆ ಕೊಡ್ತಾರೆ? ಯಾಕಂದರೆ ನೀವು ಸೀರಿಯಸ್ ಇದ್ದೀರೋ ಇಲ್ವೋ ದೇವರು ಅದನ್ನು ಪರೀಕ್ಷೆ ಮಾಡ್ತಾರೆ. ಯಾವಾಗ ನಾವು ಗಂಭೀರವಾಗಿ ಸೀರಿಯಸ್ ಆಗಿ, ಕೆಲವರಿಗೆ ಸೀರಿಯಸ್ನೆಸ್ ಇಲ್ಲವೇ ಇಲ್ಲ. ದೇವರು ಅಂದರೆ ಅವ್ರಿಗೊಂದು ಏನೋ, ಅವ್ರು ಎಲ್ಲೋ ಇದ್ದಾರೆ, ನಾವೆಲ್ಲೋ ಇದ್ದೇವೆ, ನಮ್ಮ ಸಮಸ್ಯೆ ಇಷ್ಟೊಂದಿದೆ. ಪ್ರಿಯರೇ, ನಿಮ್ಮ ಮನಸ್ಸುಗಳು ಸಮಸ್ಯೆ ಮೇಲೆ ಅಲ್ಲ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ಇರಬೇಕು. ಹಲ್ಲೆಲೂಯಾ. ಅವರೇ ನಂಬಿಕೆ ಕೊಡ್ತಾರೆ, ಅವರೇ ಶಕ್ತಿ ಕೊಡ್ತಾರೆ. ಅವ್ರು ನಮ್ಮ ಕೈಗಳನ್ನು ಉಪಯೋಗಿಸ್ತಾರೆ, ನಮ್ಮನ್ನು ಕೈಯಲ್ಲಿ ತಗೊಳ್ತಾರೆ. ಏನೋ ಯೌವನದಲ್ಲಿ ಸೈನಿಕನ ಕೈಯಲ್ಲಿರುವಂಥ ಅಂಬುಗಳಂತೆ ನಮ್ಮನ್ನು, ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತೆ ನಮ್ಮನ್ನು ಮಾಡ್ತಾರೆ. ನಾನು ನಿನ್ನನ್ನು ಮಸೆದ, ಓಕೆ 41:15, ನಾನು ನಿನ್ನನ್ನು ಮಸೆದ ಮೊನೆ ಹಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ವಾವ್!
ಪ್ರಿಯರೇ, ನನ್ನ ಜೀವಿತದಲ್ಲಿ ನಾನು ನೋಡಿದರೆ ನಾನು ಹೆಂಗೋ ಇದ್ದೆ, ಆದರೆ ದೇವರು ಕೈಯಲ್ಲಿ ತಕ್ಕೊಂಡ್ರೆ ಸೇವಕನನ್ನು, ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಮಕ್ಕಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ದೇವರ ಮಕ್ಕಳ ಕುರಿತಾಗಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿದ್ದು ದೇವರ ಸೇವಕರ ಕುರಿತಾಗಿ. ನೀವು ಸಹ ದೇವರ ಸೇವೆಗೆ ಕರೆಯಲ್ಪಟ್ಟವರು. ಏನಾಗುತ್ತೆ ದೇವರ ಸೇವೆಗೆ ಬಂದರೆ? ದೇವ್ರ ಕೈಯಲ್ಲಿ ತಗೊಳ್ತಾರೆ, ನಮ್ಮನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇವ್ರ ವಾಕ್ಯದಲ್ಲಿ ಹೇಳ್ತೀನಿ, ನಾನು ನಿನ್ನನ್ನು ಮಸೆದ ಅಂದರೆ ಒಳ್ಳೆ ಶಾರ್ಪ್ ಮಾಡಿದ, ಮಸೆದ ಮೊನೆ ಹಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಡಮ್ ಆ್ಯಂಡ್ ಡಲ್ ಪೀಪಲ್ ಅಲ್ಲ, ದೇವರ ಕೈಯಲ್ಲಿರುವ ಸಾಧನಗಳು. ಏನಾಗುತ್ತೆ ಸಾಧನಗಳು? ಸೇವೆ ಯಾಕೆ ನಾವು ಮಾಡಲ್ಲ? ಪ್ರೇರೆ, ಸೇವೆಗೆ ಬಂದುಬಿಟ್ರೆ ಎಲ್ಲ ಹೂವಿನ ಹಾಸಿಗೆ ಇದ್ದಾಗಿರುತ್ತೆ. ನೀವು ನೋಡಿದ್ರೆ ಆ ಸೇವಕರನ್ನು, ಮರಿಯಪ್ಪ ಅನ್ನೋ ಸೇವಕರನ್ನು, ಎಲ್ಲ 5 ಸ್ಟಾರ್ ಹೋಟೆಲಲ್ಲಿ ಇರ್ತಾರೆ, ಬೇರೆ ಬೇರೆ ದೇಶ ಸುತ್ತಾಡ್ತಾರೆ, ಮಾರ್ನಿಂಗ್ ಪ್ಯಾರಿಸಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಊಟ ಅಮೇರಿಕಾದಲ್ಲಿ ಮಾಡ್ತಾರೆ, ಸಾಯಂಕಾಲ ಸೌತ್ ಅಮೇರಿಕಾದಲ್ಲಿ ಅವರು ಡಿನ್ನರ್ ಮಾಡ್ತಾರೆ. ಏನು ಸೇವಕರು ಅಂದರೆ ಹಿಂಗಿರ್ಬೇಕು ಸೇವಕರು. ಈ ಸೇವಕರಿಗೆ ಏನಾಗುತ್ತೆ ಅಂತ ಬೈಬಲ್ ಹೇಳುತ್ತೆ. ನಾನು ಬೈಬಲ್ ತಿರುಗಿ ನೋಡೋದು ಐತಿಯಾ ಬೈಬಲ್ನಲ್ಲಿ ಅಂತ. ಪ್ರಿಯರೇ, ನಮಗೆ ದೇವರ ಆಶೀರ್ವಾದ ಮಾಡೋದಿಲ್ಲ ಅಂತ ಹೇಳಿಲ್ಲ, ಆಶೀರ್ವಾದಗಳು ಕೊಚ್ಕೊಂಡು ಹೋಗುವ ಹಾಗೆ ಮಾಡ್ತಾರೆ ನಮ್ಮ ಜೀವನದಲ್ಲಿ. ಅದ್ರ ಮೇಲೆ ನಮ್ಮ ಲಕ್ಷ್ಯ ಬೇಡ, ಕ್ರಿಸ್ತನ ಮೇಲೆ ನಮ್ಮ ಲಕ್ಷ್ಯ ಇರಲಿ. ದೇ ಆರ್ ಡಿಗ್ನಿಫೈಡ್ ಪೀಪಲ್, ದೇ ಆರ್ ಕಾಲ್ಡ್ ಆಸ್ ಗಾಡ್ಸ್ ಜನರಲ್ಸ್. ನಾವು ದೇವರ ಸೈನಿಕರು, ವಿ ಆರ್ ಕಮಾಂಡರ್ಸ್, ವಿ ಆರ್ ಬ್ರಿಗೇಡಿಯರ್ಸ್, ವಿ ಆರ್ ಗಾಡ್ಸ್ ಜನರಲ್ಸ್. ದ ಲಾರ್ಡ್ ಹ್ಯಾಸ್ ಪ್ಲೇಸ್ಡ್ ಅಸ್ ಇನ್ ದಿಸ್ ವರ್ಲ್ಡ್. ಏನು ಹೇಳ್ತಾರೆ ಸ್ವಾಮಿ? ಪ್ರಾಯದ ಸಿಂಹವನ್ನು, ಘಟ ಸರ್ಪವನ್ನು, ನಾವು ಊಟ ಮಾಡಿ ಒಳ್ಳೆ ಕರ್ನಾನ್ ಬೆಡ್ ಮೇಲೆ ಚೆನ್ನಾಗಿ ಮಲಗಿರ್ತೇವೆ. ಓಕೆ, ನಾವೇನು ಹೇಳ್ತಾ ಇದ್ದೇವೆ? ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ಏನು ತುಳಿತೀಯ? ಅವನಿನ ಸಮಾಧಿ ಮಾಡಿಬಿಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ಗಾಡ್ ವಾಂಟ್ಸ್ ಸರ್ವೆಂಟ್ಸ್ ಆಫ್ ಗಾಡ್. ಗಾಡ್ ವಾಂಟ್ಸ್ ಜನರಲ್ಸ್. ಎಂತಿಂಥ ಸೇವೆ ಮಾಡಿದ್ದಾರೆ ಅವನ್ನೆಲ್ಲ ನಾವು ಓದುವಾಗ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಉರಿತದೆ. ಏನಂದರೆ, ಲಾರ್ಡ್, ವೆನ್ ವಿಲ್ ಯು ಯೂಸ್ ಮೀ ಲೈಕ್ ದ್ಯಾಟ್? ಯಾವಾಗ ನನ್ನನ್ನು ಉಪಯೋಗಿಸ್ತಿ? ನಮಗೆ ಆ ಯೋಚನೆನೇ ಇಲ್ಲ. ಯಾವಾಗ ನನಗೆ ಕಾರ್ ಸಿಕ್ಕಿಲ್ಲ, ಯಾವಾಗ ನನಗೆ ಮನೆ ಸಿಕ್ಕಿಲ್ಲ, ಯಾವಾಗ ನನಗೆ ಹಣ ಸಿಕ್ಕಿಲ್ಲ, ಯಾವಾಗ ನಾನು ಬೇರೆ ಬೇರೆ ದೇಶ ನಾನು ಸುತ್ತಾಡಿಲ್ಲ. ಪ್ರಿಯರೇ, ಇದರ ಮೇಲೆ ನಮ್ಮ ಮನಸ್ಸುಗಳು ಇದೆ, ಆದರೆ ದೇವರ ಸೇವೆ ಮೇಲೆ ಮನಸ್ಸಿಲ್ಲ. ದೇವರು ನಮ್ಮನ್ನು ಹಳ್ಳಿ ಕಳಿಸಿದ್ರು. ಓಕೆ, ವಿಲ್ ಗೋ ಟು ವಿಲೇಜ್. God will send us to some other country. We will go to some other country. ದೇವರು ಇಲ್ಲಿ ಕೆಲಸ ಮಾಡಕ್ಕೆ ಹೇಳಿದರೆ, we will work here. Let us do the work of the Lord. ಕರ್ತನ ಸೇವೆಯನ್ನು ಪೂರ್ಣ ಮನಸ್ಸಿನಿಂದ ಮಾಡ್ರಿ. ತಿಪ್ಪೆಯಿಂದ ಎತ್ತಿ ಮೇಲೆ ಕುಡಿಸ್ತಾರೆ ನಮ್ಮ ದೇವರು. ಹಲ್ಲೆಲೂಯಾ. ಸೇವೆ ಮಾಡಿಬಿಟ್ರೆ ಎಲ್ಲ ಚೆನ್ನಾಗಿರುತ್ತಾ? ಸೇವಕರು, ದೇವ್ರ ಸೇವಕರಿಗೆ, ಗೌರ್ಮೆಂಟ್ ಸರ್ವೆಂಟ್ಸ್, ಓಕೆ, ಗೌರ್ಮೆಂಟ್ ಸರ್ವೆಂಟ್ ಆದರೆ ಅವ್ರಿಗೇನು ಸಿಗುತ್ತೆ? ಓಕೆ, ಅವ್ರಿಗೆ ಗೌರ್ಮೆಂಟ್ ಇದರಿಂದ ಮನೆ ಸಿಗುತ್ತೆ, ಅವರಿಗೆ ಎಲ್ಲ ಪರ್ಕ್ಸ್ಗಳು ಸಿಗ್ತವೆ, ಅವರಿಗೆಲ್ಲ ಇಂಥ ಫೆಸಿಲಿಟೀಸ್ ಸಿಗುತ್ತೆ, ಅದಕ್ಕೆ ಗೌರ್ಮೆಂಟ್ ನೌಕರಿ ಮಾಡ್ತೇವೆ. ಪ್ರಿಯರೇ, ದೇವರ ಸೇವೆ ಮಾಡಿದರೆ ಏನು ಸಿಗುತ್ತೆ? ನೋಡೇ ಬಿಡೋಣ ದೇವ್ರ ವಾಕ್ಯದಲ್ಲಿ ಏನಿದೆ. 2 ಕೊರಿಂಥ, ದೇವ್ರ ಸೇವೆ ಮಾಡಿದರೆ ಬರೀ ಒದಿಕೆ ಸಿಗುತ್ತೆ. 2 ಕೊರಿಂಥ 6, 2 ಕೊರಿಂಥ 6, 4ರಿಂದ ಓದ್ತೀನಿ ಕೇಳ್ರಿ. ನಿಂದೆಗೆ ಅವಕಾಶ ಕೊಡದೆ ಎಲ್ಲ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗಿ ಮಾಡಿಕೊಳ್ತೇವೆ. We show to the world, in everything we are servants of God. Yes, we tell the world. ನಾವು ಹಾಕಿರೋ ಬಟ್ಟೆಯಿಂದಲ್ಲ, ನಾವು ಮಾಡೋ ಕೆಲಸದಿಂದ. ಹಲ್ಲೆಲೂಯಾ. ಮತ್ತೇನು ಹೇಳುತ್ತೆ ದೇವ್ರ ವಾಕ್ಯ? ಓಕೆ, ಸಮ್ಮತರಾಗಿ ಮಾಡಿಕೊಳ್ತೇವೆ. ನಾವು ಸಂಕಟಗಳಲ್ಲಿಯೂ, ಕೊರತೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಪೆಟ್ಟುಗಳಲ್ಲಿಯೂ, ಸೆರೆಮನೆಗಳಲ್ಲಿಯೂ, ಕಲಹಗಳಲ್ಲಿಯೂ, ಕಷ್ಟವಾದ ಕೆಲಸಗಳಲ್ಲಿಯೂ, ನಿದ್ರೆಗೇಡುಗಳಲ್ಲಿಯೂ, ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸ್ತೇವೆ. ಇಷ್ಟು ಓದಿಬಿಟ್ರೆ ಸಾಕು, ನೀವು ಓಡೋಗ್ತೀರ. ಸೇವೆನೂ ಬೇಡ, ದೇವರು ಬೇಡ, ಆ ಒಂದೇ ಮಾರ್ಗ ಬೇಡ, ಆ ಪಾಸ್ಟರ್ ನವೀನು ಬೇಡ.
ನೋಡ್ರಿ ಏನಂತ ಹೇಳುತ್ತೆ, ನಾವು ಜಗತ್ತಿಗೆ ತೋರಿಸಿಕೊಡ್ತೇವೆ ಸಮ್ಮತರಾಗಿ. ನಾವು ದೇವರ ಸೇವಕರಂತ ನಾವು ಸಮ್ಮತರಾಗಿ ತೋರಿಸಿಕೊಳ್ತೇವೆ. ಹೇಗೆ ಅಂತ ಹೇಳಿದ್ರೆ, ಓಕೆ, ನಮ್ಮ ಸಮ್ಮತರಾಗಿ ಮಾಡಿಕೊಳ್ತೇವೆ. ಹೇಗೆ? ಸಂಕಟಗಳಲ್ಲಿ, ಕೊರತೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಪೆಟ್ಟುಗಳಲ್ಲಿ, ಸೆರೆಮನೆಗಳಲ್ಲಿ, ಕಲಹಗಳಲ್ಲಿ, ಕಷ್ಟವಾದ ಕೆಲಸಗಳಲ್ಲಿ, ನಿದ್ದೆಗೇಡುಗಳಲ್ಲಿಯೂ, ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸ್ತೇವೆ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘ ಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ, ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ, ಅಪಮಾನ, ಕೀರ್ತಿ, ಅಪಕೀರ್ತಿಗಳನ್ನು ಹೊಂದುವವರು ಆಗಿದ್ದೇವೆ. ಮುಂದೇನು ಹೇಳ್ತಾನೆ? ಮೋಸಗಾರರೆನಿಸಿಕೊಂಡ್ರು. ಪಾಸ್ಟರ್ ನವೀನ್ ಯಾರು? ಮೋಸಗಾರ. ಯಾರವನು? ಮೋಸಗಾರ. ನೀವು ಇಲ್ಲ ರೀ, ಮೋಸಗಾರ ಅಂತ ಲೋಕ ಹೇಳಿದ್ರು, ನಾವು ಸತ್ಯ ಅನ್ನೋಂಥ ಅವರಿಗೆ ಗೊತ್ತೇ ಇದೆ. ಅವರು ಏನು ತಿಳ್ಕೊಳ್ತಾರೆ ಅದು ಬಹಳ ಮುಖ್ಯ. ಲೋಕದವ್ರು ಏನು ತಿಳ್ಕೊಳ್ತಾರೆ ಅದು ಅಷ್ಟು ಮುಖ್ಯ ಅಲ್ಲ. ಓಕೆ, ಮುಂದೆ ಏನಂತ ಹೇಳಿದ್ರೆ, ಮೋಸಗಾರರೆನಿಸಿಕೊಂಡ್ರು ಸತ್ಯವಂತರು, ಅಜ್ಞಾತರೆನಿಸಿಕೊಂಡ್ರು ವಿಜ್ಞಾತರು, ಸಾಯುವರಾಗಿ ತೋರಿ ಬಂದರು. ಹೆಂಗೆ ಕಾಣ್ತೀವಿ ನಾವು ಅಂದರೆ ಎಲ್ಲಿ ಸತ್ತೇ ಬಿಡ್ತೀವಿ ಅಂತ, ಆದರೆ ನಾವೇ ಜಾಸ್ತಿ ಬದುಕ್ತೀವಿ. ಹಲ್ಲೆಲೂಯಾ. ಈಗ ಹೇಳ್ರಿ, ಸೇವೆ ಮಾಡ್ತೀರಾ? ಸೇವಕ ಯಾರು ಅಂತ ಹೇಳಿದ್ರೆ, ಈಸ್ ರೆಡಿ ಟು ಎಂಡ್ಯೂರ್ ಹಾರ್ಡ್ಶಿಪ್. ಏನು ಬೇಕಾದ ಬರಲಿ ಜೀವನದಲ್ಲಿ. ಪ್ರಿಯರೇ, ನಾವು ಯಾವಾಗ ಕಂಫರ್ಟನ್ನು ಹುಡುಕ್ತೇವೋ, ಅದು ಮರೀಚಿಕೆ ಆಗಿಬಿಡುತ್ತೆ. ಮರೀಚಿಕೆ ಅಂದ್ರೆ ಏನು? ಮರೀಚಿಕೆ ಅಂದರೆ ಬಿಸಿಲು ಕುದುರೆ ನೋಡಿದ್ದೀರಾ? ಇಲ್ಲಿದೆ ಅಂತ ಹೋದರೆ ಮುಂದೆ ಹೋಗಿರುತ್ತೆ, ಅಲ್ಲಿದೆ ಅಂತ ಹೋದರೆ ಇನ್ನೂ ಮುಂದೆ ಹೋಗಿರುತ್ತೆ. ಅದೊಂದು ಮಾಯ ಇದ್ದಂಗೆ. ಕಂಫರ್ಟ್ ಯಾವಾಗ ಸಿಗುತ್ತೆ ಅಂದರೆ, ದೇವರ ಸೇವೆ ಮಾಡುವಾಗ ಕಂಫರ್ಟ್ ಸಿಗುತ್ತೆ. ನೀವು ಮಾಡಿ ನೋಡಿ. ನಾವು ಮಾಡುವಾಗ, ಸೇವೆ ಮಾಡುವಾಗ ಎಲ್ಲೋ ಮಲಗಿರ್ತೀವಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳೋದು, ಇವರು ಕಂಫರ್ಟೇಬಲ್ ಆಗಿ ಇದ್ದಾರೆ, ದೊಡ್ಡ ಮನೆ, ಕಂಫರ್ಟೇಬಲ್ ಬೆಡ್ಡು ಇರಬಾರ್ದಂತ ನಾನು ಹೇಳಲ್ಲ. ಮಲಗಿದ್ರೆ ಅರ್ಧ ಒಳಗೆ ಹೋಗ್ಬಿಡ್ತೀರಿ ನೀವು. ಎಂಥ ಬೆಡ್ಡು? ಅರ್ಧ ಒಳಗೆ ಹೋಗುವಂಥ ಬೆಡ್ಡು. ಆದರೆ ನಿದ್ದೆನೇ ಬರಲ್ವ? ನಿಮಗೆ ಬೆಡ್ ಇಂಪಾರ್ಟೆಂಟಾ, ನಿದ್ದೆ ಇಂಪಾರ್ಟೆಂಟಾ? ಇಲ್ಲಿ ಯಾಕೋಬನ ಕಥೆಯಲ್ಲಿ ನಾನು ನೋಡ್ತೇನೆ, ಅವನು ಕಲ್ಲು ತಲೆದಿಂಬ ಏನು ಇಟ್ಕೊಂಡಿದ್ದಾನೆ? ಕಲ್ಲು ಇಟ್ಕೊಂಡು ಮಲಗಿದ್ದಾನೆ. ದೇವರು ಪಾಪ ಅಂತ ಹೇಳಿ ಒಬ್ಬ ದೂತನನ್ನು ಕಳಿಸಿ ಅವನೊಂದು ಕಲ್ಲು ತೆಗೆದು ಒಂದು ತಲೆದಿಂಬ ಬಿಡಬಾರ್ದ? ಅದನ್ನಿಟ್ಟಿಲ್ಲ. ದೇವರು ಅದ್ಭುತವಾದಂಥ ಕನಸು ಕೊಡ್ತಾ ಇದ್ದಾನೆ. ಆಕಾಶಕ್ಕೂ ಭೂಮಿಗೂ ಒಂದು ಏಣಿ, ಅದರ ಮೇಲೆ ದೇವದೂತರು ಇಳಿದ್ಬಾರ್ದು. ದೇವರು ಮಾತಾಡಬೇಕಂದ್ರೆ ಮೆತ್ತನ ಪಿಲ್ಲೋ ಇದ್ದಾಗ ಮಾತ್ರ ಮಾತಾಡಲ್ಲ, ಕಲ್ಲಿದ್ರು ಮಾತಾಡ್ತಾರೆ. ಅದಕ್ಕೆ ಏನಾದರೂ ಕೈ ಇದ್ದವ್ರು ಚಪ್ಪಾಳೆ ತಟ್ಟಿ. ಪ್ರಿಯ ಸಹೋದರ ಸಹೋದರಿ, ಯಾಕೋಬ ಕಂಫರ್ಟೇಬಲ್ ಆಗಿ ಮಲಗಿದ್ನಾ? ಅಲ್ಲ ರೀ, ಅಲ್ಲಿ ಕಲ್ಲಿಟ್ಕೊಂಡು ಒಳ್ಳೆ ನಿದ್ದೆ ಮಾಡಿದ್ನಾ ಇಲ್ವಾ? ಅಲ್ಲ, ಅವನು ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡಿದ್ನಾ ಇಲ್ವಾ? ಮಾಡಿದ, ಚೆನ್ನಾಗಿ ನಿದ್ದೆ ಮಾಡಿದ. ಓಕೆ, ಇವರು ಮೆತ್ತನ ಹಾಸಿಗೆ ಇಟ್ಕೊಂಡು ಏನು ಮಾಡಿದರು? ಕಣ್ಣು ಬೆಳಗ್ಗೆ. ಯಾವಾಗ ಬೆಳಗಾದೀತು ಅಂತಾರೆ, ಬೆಳಗಾದಾಗ. ಯಾವಾಗ ಕತ್ತಲಾದೀತು ಅಂತಾರೆ. ಪ್ರಿಯ ಸಹೋದರ ಸಹೋದರಿ, ನಾನು ನಿಮ್ಗೆ ಹೇಳ್ತಾ ಇದ್ದು, ಪೌಲನ ಜೀವಿತ ನಾನು ನೋಡಿದ್ರೆ, ಸೆರೆಮನೆಯಲ್ಲಿ ಮಲಗ್ತಾನೆ, ಇಲ್ಲಿ ಮಲಗ್ತಾನೆ, ಅಲ್ಲಿ ಮಲಗ್ತಾನೆ, ಬೀದಿಯಲ್ಲಿ ಮಲಗ್ತಾನೆ, ಗಿಡದ ಕೆಳಗೆ ಮಲಗ್ತಾನೆ, ಎಲ್ಲ ಮಲಗಿದ್ರು ಸಹ ಸುಖವಾಗಿ ನಿದ್ರೆ ಮಾಡ್ತಾನೆ. ಹಿ ವಾಸ್ ಇನ್ ಕಂಫರ್ಟ್ ಝೋನ್. ನಂಬಿಕೆ, ಶಮೆದಮೆ, ಸಾಧುತ್ವ, ತಾಳ್ಮೆ, ಇವೆಲ್ಲ ದೇವರ ಪ್ರೀತಿ, ಇವೆಲ್ಲವುಗಳಿಂದ ತುಂಬಿದಂಥವರು ಕಂಫರ್ಟೇಬಲ್ ಆಗಿ ಇರ್ತಾರೆ. ದೊಡ್ಡ ಮನೆಯಲ್ಲಿದ್ದವ್ರು ಕಂಫರ್ಟೇಬಲ್ ಆಗಿ ಇರೋದಿಲ್ಲ. ದೊಡ್ಡ ಮನೆ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಕರ್ತನ ಸೇವೆ ಮಾಡುವವರು ಕಂಫರ್ಟೇಬಲ್ ಆಗಿ ಇರ್ತಾರೆ. ಹಲ್ಲೆಲೂಯಾ. ಓಕೆ, ಅವರಿಗೆ ದೇವರು ಏನು ಮಾಡ್ತಾರೆ? ಸೇವೆಗೆ ನಿಮ್ಮನ್ನು ಕರೆದುಬಿಟ್ಟು ಈ ಲೋಕದವರು ಹೇಳ್ತಾರೆ. ಪರೋಹರ್ಸ ಹೇಳಿದ, ನಿಮಗೆ ಹುಲ್ಲು ಕೊಡಲ್ಲ, ಇಟ್ಟಿಗೆ ಮಾತ್ರ ಆಗಬೇಕು. ನಿಮಗೇನು ಕೊಡಲ್ಲ? ಹುಲ್ಲು ಕೊಡಲ್ಲ, ಇಟ್ಟಿಗೆ ಮಾತ್ರ. ಒಂದು ಕಡಿಮೆ ಆಗಬಾರ್ದು. ನಮ್ಮ ಯಜಮಾನ ಹಾಗೆ ಅಲ್ಲ. ಕೆಲಸಕ್ಕೆ ಕಳಿಸಿದರೆ ಕೆಲಸ ಮಾಡೋ ಶಕ್ತಿನೂ ಕೊಡ್ತಾರೆ. ಮೊದಲು ಕೆಲಸ ಏನಂತ ಹೇಳ್ತಾರೆ,
ಕೆಲಸ ಮಾಡೋ ಶಕ್ತಿನೂ ಕೊಡ್ತಾರೆ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ವಚನ ಎಲ್ಲಿದೆ, ಸ್ಟೇಫನ್ ಬಗ್ಗೆ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ, ಓಕೆ, ಅದೇ 6ನೇ ಅಧ್ಯಾಯದಲ್ಲಿ 8ನೇ ವಚನ. ಸ್ಟೇಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಸ್ಟೇಫನ್ ವಾಸ್ ಅ ಸರ್ವೆಂಟ್ ಆಫ್ ಗಾಡ್, ಫಿಲ್ಡ್ ವಿತ್ ದ ಪವರ್ ಆಫ್ ಗಾಡ್. ನಾನು ದೇವ್ರು ಕೇಳ್ತೇನೆ, ಲಾರ್ಡ್ ಮೇಕ್ ಮೀ ಲೈಕ್ ಸ್ಟೀಫನ್. ದೇವರೇ, ನನ್ನನ್ನು ಇನ್ನೂ ಶಕ್ತಿಯನ್ನು ತುಂಬಿಸು. ದಿನಾಲು ದೇವ್ರ ಹತ್ರ ಕೇಳ್ತೇನೆ, ಲಾರ್ಡ್ ಯೂಸ್ ಮೀ, ಫಿಲ್ ಮೀ. ಪ್ರಿಯರೇ, ದೇವರು ನೀನು ನನ್ನ ಸೇವೆಗೆ ಕರೆದಿದ್ರೆ ಖಂಡಿತವಾಗಿಯೂ ದೇವರು ತನ್ನ ಆತ್ಮನನ್ನು ನಿಮಗೆ ಅಳತೆ ಇಲ್ಲದೆ ಕೊಡ್ತಾರೆ. ದೇವರು ಮಕ್ಕಳಿಗೆ ಕೊಡೋದು ಬೇರೆ, ಸೇವಕರಿಗೆ ಕೊಡೋದು ಬೇರೆ. ಹೇಳ್ರಿ, ಮಕ್ಕಳಿಗೆ ಕೊಡೋದು ಬೇರೆ, ಸೇವಕರಿಗೆ ಕೊಡೋದು ಬೇರೆ. ಸೇವಕರ ಕೈಯಲ್ಲಿ ಚಾವಿ ಕೊಡ್ತಾರೆ, ಯಾಕಂದ್ರೆ ಅವನು ಕೆಲಸ ಮಾಡಬೇಕು. ಮಕ್ಕಳ ಕೈಯಲ್ಲಿ ಲಾಲಿಪಾಪ್ ಕೊಡ್ತಾರೆ. ಕೊಡುವವರು ಅವರೇ ಕೊಡ್ತಾರೆ. ಒಬ್ಬರಿಗೆ ಲಾಲಿಪಾಪ್ ಕೊಡ್ತಾರೆ, ಒಬ್ಬರಿಗೆ ಕೆಲಸ ಮಾಡಿ ಹೋಗೋಕ್ಕೆ ಚಾವಿ ಕೊಡ್ತಾರೆ. ಹಲ್ಲೆಲೂಯ. ನೀವು ಲಾಲಿಪಾಪ್ನವರ ಅಥವಾ ಚಾವಿ ಹಿಡ್ಕೊಂಡವರ ಕೈಯಲ್ಲಿ? ಅಯ್ಯೋ, ಹೇಳೋದು ಸುಲಭ ಪ್ರಿಯರೇ. ಇವತ್ತು ಗಂಭೀರವಾಗಿ, ಇದೊಂದು ಕೇವಲ ಪ್ರಸಂಗವಲ್ಲ, ಇದೊಂದು ಸಂವಾದ ನಿಮ್ಮೊಟ್ಟಿಗೆ ನಾನು ಮಾಡ್ತಾ ಇರೋದು. ಪ್ರಿಯರೇ, ನಾವು ಕೇವಲ ಪ್ರಸಂಗ ಕೇಳೋಕ್ಕೆ ಇಲ್ಲಿ ನಾವು ಬರೋದಿಲ್ಲ. ಇವತ್ತು ತೀರ್ಮಾನ ಮಾಡಿ ಬಾಗಿಲಿಂದ ನಾವು ಹೊರಟು ಹೋಗೋಣ. ತೀರ್ಮಾನ ಮಾಡಿ ನಾವು ರೊಟ್ಟಿ ರಸದಲ್ಲಿ ಪಾಲು ತಕ್ಕೊಳ್ಳೋಣ. ಏನಾದರೂ ಸೇವೆ ಮಾಡ್ತೀರಾ? ನಾಳೆ ಪರಲೋಕಕ್ಕೆ ದೇವರು ಹೋದಾಗ ನಾವು ಎಷ್ಟು ತಿಂದ್ವಿ, ಏನು ಹಾಕಿದ್ವಿ, ಕೊಳ್ಳಲ್ಲಿ ಏನು ಹಾಕಿದ್ವಿ, ಕಾಲಲ್ಲಿ ಏನು ಹಾಕಿದ್ವಿ, ದೇವ್ರು ಕೇಳಲ್ಲ. ದೇವ್ರು ಕೇಳೋದೇನೆಂದರೆ, ನನ್ನ ಸೇವೆ ಎಷ್ಟು ಮಾಡಿದ್ರಿ. ಬಡತನ, ಚಿಂತೆ, ನೋವು, ಕಷ್ಟ, ಕಣ್ಣೀರು ಎಲ್ಲ ಕಿತ್ಕೊಂಡು ಹೋಗ್ತವೆ ಯಾವಾಗ? ವೆನ್ ಯು ಗೆಟ್ ಇನ್ ಟು ದ ಕಂಪಾರ್ಟ್ಮೆಂಟ್ ಆಫ್ ಅ ಸರ್ವೆಂಟ್ ಆಫ್ ಗಾಡ್. ದೇವರ ಸೇವಕ ಅನ್ನುವಂಥ ಒಂದು ಬೋಗಿಯಲ್ಲಿ ನೀವು ಸೇರಿಕೊಂಡ್ರೆ ನಿಮ್ಮ ಲೈಫೇ ಬೇರೆ. ದೇವ್ರು ನಿಮ್ಮೊಟ್ಟಿಗೆ ಮಾತಾಡೋ ರೀತಿನೇ ಬೇರೆ, ದೇವ್ರು ನಿಮ್ಮೊಟ್ಟಿಗೆ ನಡ್ಕೊಳ್ಳೋ ರೀತಿನೇ ಬೇರೆ. ಬಿಕಾಸ್ ಯು ಆರ್ ಕಾಲ್ಡ್ ನಾಟ್ ಆಸ್ ಅ ಸರ್ವೆಂಟ್ ಆಫ್ ದಿ ಗವರ್ಮೆಂಟ್, ಬಟ್ ಯು ಆರ್ ಕಾಲ್ಡ್ ಆಸ್ ಅ ಸರ್ವೆಂಟ್ ಆಫ್ ದಿ ಮೋಸ್ಟ್ ಹೈ ಗಾಡ್. ಹಲ್ಲೆಲೂಯ. ಫರೋಹನ ಹತ್ರ ಎಲ್ಲ ದೇಶದವರು ಬರ್ತಾ ಇದ್ರು. ನೀವು ಯಾವ ದೇಶದವರು? ಇಥಿಯೋಪಿಯಾದವರು ಕಪ್ಪ ತಗೊಂಡು ಬರೋದು. ಕಪ್ಪ ಅಂದರೆ ಅವನಿಗೆ ಕಾಣಿಕೆ ತಕೊಂಡು ಬರೋರು. ಇನ್ನೊಂದು ದೇಶದವರು ಬರೋರು, ಅವರು ಕಾಣಿಕೆ ತಕೊಂಡು ಬರೋರು. ಇಲ್ಲಿ ನಾವು ನೋಡ್ತೇವೆ, ಮೋಶೆ ಬಂದ, ಆರೋನರು ಬಂದರು. ಆಸ್ತಿಮ್, ನೀವು ಯಾವ ದೇಶದವರು? ಅವ್ರು ಹೇಳಿದರು, ವಿ ಆರ್ ಫ್ರಮ್ ದ ಕಿಂಗ್ಡಮ್ ಆಫ್ ದ ಮೋಸ್ಟ್ ಹೈ ಗಾಡ್. ಆ ದೊಡ್ಡ ದೇವರ ರಾಜ್ಯದಿಂದ ನಾವು ಕಳುಹಿಸಲ್ಪಟ್ಟವರು. ಹಲ್ಲೆಲೂಯ. ನೀವ್ಯಾರು? ನಮಗೇ ಗೊತ್ತಿಲ್ಲ. ಪ್ರಿಯ ಸಹೋದರಿ, ನಾವು ದೇವರ ಸೇವೆ ಮಾಡಬೇಕಂತ ಮನಸ್ಸು ಮಾಡಿ ದೇವರ ಹತ್ರ ನಾವು ಕೇಳಿಕೊಳ್ಳುವಾಗ ದೇವರು ನಮ್ಮನ್ನು ತಕ್ಕೊಂಡು ತನ್ನ ಸೇವಕರನ್ನಾಗಿ ನಮ್ಮನ್ನು ಮಾಡ್ತಾರೆ. ನಾವು ಮುಂದೆ ನೋಡೋಣ ದೇವರೇನು ಮಾಡ್ತಾರೆ. ಮತ್ತಾಯ 12:18 ಏನು ಹೇಳುತ್ತೆ? ಇಗೋ ನನ್ನ ಸೇವಕನು, ಈತನನ್ನು ನಾನು ಆರಿಸಿಕೊಂಡಿದ್ದೇನೆ. ಏನು ಹೇಳ್ತಾರೆ ರೀ? ಓದ್ರಿ, ಹೇಳ್ರಿ. ಈತನು ನನಗೆ ಇಷ್ಟನು. ಮುಂದೆ ಜನರ ಮನೆಯಲ್ಲಿ ಕೆಲಸದವಳಿದ್ದಾಳೆ. ಈಗೋ ಇವಳು ನನ್ನ ಸೇವಕಳು, ನನ್ನ ಪ್ರಾಣ ಪ್ರಿಯಳು, ಇವಳು ನನಗೆ ಇಷ್ಟ ಅಂತ ನೀವು ಹೇಳ್ತೀರಾ? ಈ ಲೋಕದ ಯಾವ ಸೇವಕರಿಗೂ ನೀವು ಹೇಳಲ್ಲ ತಾನೆ. ನಿಮ್ಮ ಬಾಸ್ಗಳು ನಿಮ್ಮ ಕಂಪನಿಯಲ್ಲಿ ಅವ್ರು ಬಂದು ಹಿಂಗೇನಾದರೂ ಹೇಳ್ತಾರಾ? ಈಗೋ ಏನು, ಈತ ನನಗೆ ಇಷ್ಟನು, ನಾನು ಈತನನ್ನು ಆರಿಸಿಕೊಂಡಿದ್ದೇನೆ, ನನ್ನ ಪ್ರಾಣ ಪ್ರಿಯನು ಅಂತ ಯಾರಾದರೂ, ಸುಭಾಷ್ ನಿನಗೆ ಯಾರಾದರೂ ಮ್ಯಾನೇಜರ್ ಕೇಳಿದ್ರಾ? ಇದು ನಮ್ಮ ದೇವರು ಸೇವಕರಿಗೆ ಹೇಳೋ ಮಾತು. ಏನು ಹೇಳ್ತಾ ಇದ್ದಾರೆ? ನೀವು ಸೇವೆ ಮಾಡ್ತಾ ಇದ್ದರೆ ನಿಮಗೆ ದೇವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗೋ ನನ್ನ ಸೇವಕನು, ನನ್ನ ಸೇವಕಳು, ಇವಳಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು. ಅಲ್ಲಿಗೆ ಮುಗಿಸಿಲ್ಲ. ನೆಕ್ಸ್ಟ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಅವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಹಲ್ಲೆಲೂಯ,
ಹಲ್ಲೆಲೂಯಾ. ಎಲ್ರು ಹೇಳೋಣ, ನನ್ನಲ್ಲಿ ದೇವರು ತನ್ನ ಆತ್ಮನನ್ನ ಇರಿಸಿದ್ದಾನೆ. ಹಲ್ಲೆಲೂಯಾ. ವಿ ಹ್ಯಾವ್ ದ ಹೋಲಿ ಸ್ಪಿರಿಟ್. ನಮ್ಮೊಳಗೆ ದೇವರ ಆತ್ಮನು ವಾಸ ಮಾಡಿದ್ದಾನೆ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮೊಳಗೆ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ?